ಸಿನ್ಸ್ ನಾನು 10th ಇದ್ದಾಗಿಂದ ಒಬ್ಬರನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರನ್ನ ನಾನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೆ. ಒಂದು ಕಾಂಟೆಂಟ್ ಕ್ರಿಯೇಷನ್, ವಿಡಿಯೋ ಎಡಿಟಿಂಗ್, ಒಬ್ಬ ಸ್ಟೂಡೆಂಟು ಈ ಥರನೂ ಒಂದು ಸೈಡ್ ಹಸ್ಟಲ್ ಮಾಡ್ಬೋದು ಅಂತ ಅವ್ರನ್ನ ನೋಡಾದ್ಮೇಲೆ ಗೊತ್ತಾಗಿತ್ತು. ಸೊ ಹಾಯ್, ನನ್ನ ಹೆಸರು ನಿಖಿಲ್ ಅಂತ ಆ್ಯಂಡ್ ನಾನು ಸೆಕೆಂಡ್ ಸೆಮಿಸ್ಟರ್ AIML ಇಂಜಿನಿಯರಿಂಗಲ್ಲಿದ್ದೀನಿ. ನಾನು NIT ಕಾಲೇಜಿಗೆ ಸೇರ್ಕೊಂಡಿದ್ದೀನಿ ಗೈಸ್. NITಗೆ ಸೇರಿಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀನಿ. ಆ್ಯಸ್ ಐ ಗಾಟ್ ಬಿಗ್ಗೆಸ್ಟ್ ಆಪರ್ಚುನಿಟಿ, ಅದು ತರುಣ್ ಸ್ಪೀಕ್ಸ್ನ ಮೀಟ್ ಮಾಡೋದು. ಗೈಸ್, ನಾನು ಎಷ್ಟು ಲಕ್ಕಿ ಅಂತ ಗೊತ್ತಾ? ಲಕ್ಕಿ ಅಂತ ಹೇಳಬೇಕೋ ಅಥವಾ ಹಾರ್ಡ್ ವರ್ಕ್ ಅಂತ ಹೇಳಬೇಕೋ ನನಗೊಂದು ಗೊತ್ತಿಲ್ಲ, ಆದರೆ ಲಕ್ಕಿ ಅಂತಲೇ ಹೇಳ್ಕೊತೀನಿ. ಯಾಕೆ ಅಂದರೆ NIT ಅವರು ಕ್ರಿಯೇಟರ್ಸ್ ಫೆಸ್ಟ್ ಅಂತ ಅನೌನ್ಸ್ ಮಾಡ್ತಾರೆ. ಆ ಕ್ರಿಯೇಟರ್ಸ್ ಫೆಸ್ಟಲ್ಲಿ 15 ಮೆಂಬರ್ಸ್ ಅಷ್ಟೇ ಸೆಲೆಕ್ಟ್ ಆಗೋಕ್ಕಾಗೋದು. ಆ 15 ಮೆಂಬರ್ಸಲ್ಲಿ ನಾನು ಕೂಡ ಸೆಲೆಕ್ಟ್ ಆಗಿದೆ. ಅದು ಬ್ಯಾಂಗ್ಳೂರು ಕ್ಯಾಂಪಸ್ಸಿಂದ. ಆಲ್ ಓವರ್ ಇಂಡಿಯಾ ಅಂದರೆ ಎಲ್ಲ ಕ್ಯಾಂಪಸಸ್ ಇರುತ್ತಲ್ಲ ಸ್ಟೇಟ್ಸಲ್ಲಿ, ನಾನು ಬ್ಯಾಂಗ್ಳೂರಿಂದ ಸೆಲೆಕ್ಟ್ ಆಗಿದ್ದೆ. ಕ್ರಿಯೇಟರ್ ಫೆಸ್ಟ್ ಏನಂದರೆ ಯಾರು ಕನ್ಸಿಸ್ಟೆಂಟಾಗಿ ಮಾಡ್ತಾ ಇರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ ಆ್ಯಂಡ್ ಅವ್ರನ್ನ ಕರ್ಕೊಂಡೋಗಿ 3 ಡೇಸು ಡೀಪ್ ಕಾಂಟೆಂಟ್ ಬಗ್ಗೆ ನಾಲೆಜ್ ಕೊಡ್ತಾರೆ ಗೈಸ್. ಲೈಕ್ ವಿಜುವಲ್ ಎಡಿಟಿಂಗು, ಬ್ರ್ಯಾಂಡು, ಸೊ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ ನಮಗೆ. Day 1 and Day 2 ಕ್ರಿಯೇಟರ್ಸ್ ಫೆಸ್ಟ್ ಮುಗೀತು ಆ್ಯಂಡ್ ನಮ್ಮದು ಲಾಸ್ಟ್ ಡೇ ಇವತ್ತು. ಬೇಜಾರಾಗತ್ತೆ ಮನಸ್ಸಿಂದ, ಬಟ್ ಆದರೆ ಏನು ಮಾಡೋಕ್ಕೆ ಬರಲ್ಲ. ಸೊ ಇವತ್ತು ಲಾಸ್ಟ್ ಡೇ, ಆದಷ್ಟು ಫುಲ್ ಎಂಜಾಯ್ ಮಾಡಬೇಕು ಮತ್ತು ಫುಲ್ ಮೆಮೊರೀಸ್ ತೊಗೋಬೇಕು. ಆಮೇಲೆ ಫುಲ್ ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೋ ಅಷ್ಟು ಎಂಜಾಯ್ ಮಾಡಿಬಿಡ್ಬೇಕು ಇವತ್ತೆ. ಗೈಸ್, ನಮ್ಮ ಕಾಲೇಜು ಇಷ್ಟೊಂದು ದೊಡ್ಡ ಅಪರ್ಚುನಿಟಿ ಕೊಡುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಕಾಲೇಜ್ ಗೈಸ್. ಸೊ ಗೈಸ್, ಡೀಪಾಗಿ ಕತೆ ಒಳಗಡೆ ಹೋಗೋಣ ಬನ್ನಿ. 3 ಡೇಸ್ ನಮಗೆ ಕ್ರಿಯೇಟರ್ಸ್ ಫೆಸ್ಟ್ ನಡೀತು. Day 1 ಮತ್ತು Day 2 ಕಂಪ್ಲೀಟ್ ವ್ಲಾಗ್ ನಾನು ಯೂಟ್ಯೂಬ್ ಚಾನಲಲ್ಲಿದ್ದೆ, ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೊಬನ್ನಿ. ಸೊ ನಮಗೆ ಟೆಕ್ ಕಂಪನಿ ಒಳಗಡೆ ಕರ್ಕೊಂಡೋದ್ರು. ಅದು ಪ್ರೈವೇಟ್ ಕಂಪನಿ, ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಅದನ್ನ ಹೈಡಲ್ಲಿರ್ತೀನಿ. ಆ ಕಂಪನಿಲಿ ನಮ್ಮನ್ನ 8th ಫ್ಲೋರ್ಗೆ ಕರ್ಕೊಂಡೋಗಿದ್ರು. 8th ಫ್ಲೋರಲ್ಲೇ ನಮ್ಮದು ರೂಮ್ ಇದ್ದಿದ್ದು. ಆ 8th ಫ್ಲೋರ್ಗೆ ಹೋಗಿ ನೋಡಿದ್ರೆ ಅದು ಒಂದು ಪ್ಯಾಲೇಸ್ ಥರ ಇದೆ ಗೈಸ್. ಕಂಪನಿ ಥರ ಅನಿಸ್ಲೇ ಇಲ್ಲ ಗೈಸ್. ಆಮೇಲೆ ನಾವೆಲ್ಲ ಅಂದರೆ 15 ಕ್ರಿಯೇಟರ್ಸ್ ಯಾರೆಲ್ಲ ಇದ್ರಿ ಅವರು ಸೆಷನ್ ಅಟೆಂಡ್ ಮಾಡಿದ್ವಿ. ಆ ಸೆಷನ್ ಯಾವುದ್ರ ಮೇಲಾಗಿತ್ತು ಅಂದರೆ ಕಂಪ್ಲೀಟ್ ಬ್ರ್ಯಾಂಡ್ ಕೊಲ್ಯಾಬ್ ಹೆಂಗೆ ಮಾಡ್ಕೊಳ್ಳೋದು ಆ್ಯಂಡ್ ಬ್ರ್ಯಾಂಡ್ ಅಂದರೆ ಏನು ಅನ್ನೋದ್ರ ಮೇಲಿತ್ತು. ನನಗೆ ಸ್ವಲ್ಪ ಬೋರ್ ಆಯಿತು, ಯಾಕಂದರೆ ನಂದು ಫಸ್ಟ್ ಟೈಮ್ ಅದು ಬ್ರ್ಯಾಂಡ್ ಕೊಲ್ಯಾಬ್ ಅದನ್ನೆಲ್ಲ ಕೇಳಿಸ್ಕೊತಾ ಇರೋದು, ಅದಕ್ಕೋಸ್ಕರ. ಆ್ಯಂಡ್ ಅದಾದಮೇಲೆ ನಾವು ಹೋಗಿದ್ದೆ ಎಲ್ಲ. ಇವಾಗ ಚಾಯ್ ಕುಡಿಯೋಕ್ಕೆ ಬಂದಿದ್ದೀವಿ. ಚಾಯ್ ಅಲ್ಲ, ನಾನು ಕಾಫಿ ಗೈಸ್. ಬಿಟ್ಟಿ ಕಾಫಿ ಗುರು ಗೈಸ್. ನಿಜವಾಗ್ಲೂ ನನಗೆ ಅವತ್ತೇ ಕಾಫಿ ಮಿಷಿನ್ ಇದೆ ಅಂತಲೂ ಗೊತ್ತಾಗಿದ್ದು. ಆಮೇಲೆ ಏನಾಯಿತು ನೀವೇನು ನೋಡ್ಕೊ ಬನ್ನಿ. ಸೊ ಗೈಸ್, ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅದು ಬರ್ತಾ ಇರೋ ಇನ್ಫ್ಲೂಯೆನ್ಸು ತರುಣ್ ಸ್ಪೀಕ್ಸ್ ಗೈಸ್. ನಾನು ಸೆಕೆಂಡ್ನೇ ಟೈಮ್ ಅವ್ರನ್ನ ಮೀಟಪ್ ಮಾಡ್ತಾ ಇರೋದು. ಸೊ ಅದು ಬಂದು ಅವ್ರ ಮೀಟಪ್ಪು, ಇದು ಬಂದ್ರು ನಮ್ಮ ಮೀಟಪ್ಪು. ಲೈಕ್ ಪ್ರೈವೇಟ್ ಆಗಿ ಮೀಟ್ ಮಾಡ್ತಾ ಇದ್ದೀವಿ ಗೈಸ್. ಬಂದ್ರು ಗೈಸ್, ಬಂದ್ರು. ಗೈಸ್, ಅದಾದಮೇಲೆ ತರುಣ್ ಸ್ಪೀಕ್ಸ್ ಅವರು ಏನು ಕಂಡಕ್ಟ್ ಮಾಡಿದ್ರು ಅಂದರೆ ಒಬ್ಬೊಬ್ಬರನ್ನೇ ಕರೆದ್ಬಿಟ್ಟು ಅವ್ರ ಚಾನಲ್ನ ಅನಲೈಸ್ ಮಾಡಿ ಅವ್ರಿಗೆ ಒಂದು ಟಿಪ್ಸ್ ಕೊಡ್ತಾಯಿದ್ರು. ಸೊ ಫಸ್ಟು ನಾನು ಇಲ್ಲಿ ಕೂತಿದ್ದೆ ಅಂದರೆ ಇಲ್ಲಿ ಈ ಸೈಡಿಂದ ಫಸ್ಟು ಸ್ಟಾರ್ಟ್ ಆಯಿತು. ಓಕೆನಾ? ಫಸ್ಟು ಷಣ್ಮುಖ್ ಗೋಸುಡಿ ಅವರು ಹೋದರು. ಸೊ ಅವ್ರು ನಮ್ಮ ಸೀನಿಯರ್ ಆಯಿತಾ. ಅವ್ರು ಹೋಗಾದ್ಮೇಲೆ ನನ್ನ ಪಕ್ಕ ನಿಹಾರಿಕಾ ಕೂತಿದ್ಲು. ನಿಹಾರಿಕಾ ಅಂದರೆ ನಮ್ಮ ಕ್ಲಾಸ್ಮೇಟೇ ಗೈಸ್. ಅವಳು ನಮ್ಮ ಕ್ಯಾಂಪಸ್ಸಿಂದಾನೆ, ಅವಳು ಕೂಡ ಕ್ರಿಯೇಟರೇ, ಸೆಲೆಕ್ಟ್ ಆಗಿದ್ಲು 15 ಡೇಸ್ಗೆ. ಅವಳು ಹೋಗ್ಬೇಕಾಗಿತ್ತು. ಆ ಕಡೆ ಪ್ರಣಯ್ ಬ್ರೋ ಕೂತಿದ್ರು, ಆ ಸೈಡಿಂದ ಎದ್ದು ಹೋಗ್ಬಿಟ್ರು ಗೈಸ್. ತುಂಬಾ ಬೇಜಾರಾಗೋಯ್ತು ನಮಗೆ. ಆ್ಯಂಡ್ ಗೈಸ್, ನನ್ನ ಚಾನಲ್ನ ಎಲ್ಲರ ಮುಂದೆ ಫ್ಲೆಕ್ಸ್ ಮಾಡೋಕ್ಕೆ ನನಗೆ ಚಾನ್ಸ್ ಸಿಗಿಲ್ಲ. ಆ್ಯಂಡ್ ನನಗೆ ಒಂದಷ್ಟು ಜನಕ್ಕೆ ಇದಕ್ಕೆ ನಾನು ಅನ್ಲಕ್ಕಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಗೈಸ್. ನನಗೆ ಲಿಟ್ರಲಿ ಕಣ್ಣಲ್ಲಿ ತುಂಬ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಆ್ಯಸ್ ನಾನು ನನ್ನ ಚಾನಲ್ನ ಅನಲೈಸ್ ಮಾಡೋಕ್ಕಾಗಲಿಲ್ಲ ತರುಣ್ ಸ್ಪೀಕ್ಸ್ ಅವ್ರ ಹತ್ರ. ನಾನು ಬಿಡ್ತೀನಾ? ಸೊ ನಾನು ದಿವ್ಯಾ ಮ್ಯಾಮ್ ಹತ್ರ, ಐಶಾ ಮ್ಯಾಮ್ ಹತ್ರ ಆ್ಯಂಡ್ ಆಕಾಶ್ ಸರ್ ಹತ್ರ ಎಲ್ಲರ ಹತ್ರನೂ ಕೇಳಿಕೊಂಡೆ, ಸರ್ ನನಗೊಂದು ಚಾನ್ಸ್ ಕೊಡಿಸ್ರಿ ಅಂತ. ಬಟ್ ಅವ್ರೇನು ಹೇಳಿದ್ರು ಗೊತ್ತಾ? ಇವಾಗ ಟೈಮ್ ಆಗೋಗಿದೆಯಂತೆ ಅವರಿಗೆ, ಬರೀ ಜಸ್ಟ್ ಕ್ವಶನ್ ಕೇಳ್ರಿ ಸಾಕು, ಅದಾದಮೇಲೆ ಅವರು ಹೊರಡ್ತಾರೆ ಅಂತ ಹೇಳ್ಬಿಟ್ರು. ನನಗೆ ಹಾರ್ಟ್ ಬ್ರೋಕ್ ಆಗಿ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಟ್ಟಿತ್ತು ಗೈಸ್, ನಿಜವಾಗ್ಲೂ. ಆದರೆ ನಾನು ಬಿಡ್ತೀನಾ? ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು ಅವ್ರ ಪಕ್ಕ ಕಸರತ್ತು ಮಾಡ್ತಾಯಿದ್ದೆ ಗೈಸ್, ಅದಾದಮೇಲೆ ಕ್ವಶನ್ ಕೇಳ್ತಾಯಿದ್ರು. ಸೊ ನಾನು ಹೋಗಿ ನನ್ನ ಚಾನಲ್ನ ತೋರಿಸ್ದೆ. ಅದೇ ಟೈಮಿಗೆ ಒಬ್ಬ ಹೋಗಿ ಕ್ವಶನ್ ಕೇಳಿಬಿಟ್ಟ ಗೈಸ್. ಅವ್ರು ಅದಕ್ಕೆ ಆ ಕ್ವಶನ್ನಾಗಿ ರಿಪ್ಲೈ ಕೊಟ್ಟರು. ನಾನು ಸೈಡಲ್ಲಿ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟೆ.
ಅವನದಾದ್ಮೇಲೆ ನಾನೇ ಹೋಗಿದ್ದು ನನ್ನ ಚಾನಲ್ನ ಅನಲೈಸ್ ಮಾಡಿಸಿದೆ, ಅವ್ರ ಕೈಯಲ್ಲಿ ಅನಲೈಸ್ ಮಾಡಿ ಅವ್ರೇನು ಹೇಳಿದ್ರು ಗೊತ್ತಾ, ನಿಂದು ಚೆನ್ನಾಗೇ ಮಾಡ್ತಾಯಿದ್ದೆ ಬಟ್ ತಮ್ನೈಲ್ ಮತ್ತು ಟೈಟಲ್ಲು ಸ್ಟ್ರಾಂಗ್ ಆಗಿರಬೇಕು, ಲೈಕ್ ಮಿಸ್ಟರ್ ಬೀಸ್ಟ್ ಮಾಡ್ತಾರಲ್ಲ ಆ ಥರ ಅಂತ ಹೇಳಿದ್ರು. ನನಗೆ ಖುಷಿ ಆಯಿತು ಸ್ವಲ್ಪ ಅವಾಗ. ಗೈಸ್ ಅದಾದಮೇಲೆ ಹ್ಯಾಂಡ್ ಶೇಕ್ ಮಾಡಿ ಗುಡೀಸ್ ಕೊಟ್ಟರು. ಆಮೇಲೆ ಬಂತು ಇಂಟ್ರೆಸ್ಟಿಂಗ್ ಪಾರ್ಟು, ನೋಡ್ಕೊಬನ್ನಿ. ಗೈಸ್ ತೊಗೊಂಬಂದೆ ಗೈಸ್, ಆದರೆ ಇವತ್ತು ನನಗೆ ತುಂಬಾ ಬೇಜಾರಾಗ್ಬಿಟ್ಟು. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಬ್ರೋ, Yes. ಕ್ಯಾನ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್? What is the channel's name? ನಿಖಿಲ್ ಗೌಡ. Nikhil Gowda. Yeah, I'll do that. Should I do it on the camera? ಯಾ We'll see. GOWDA. First one. This one? Yeah. Yeah. Whatever you used to write, you write. What? Whatever you used to write. Go. Gold. All the best. Thank you. Something quite. All the best. ಸೊ ಇವಾಗ ಅವ್ರು ಹೋಗೋ ಟೈಮ್ ಬಂದಿದೆ, ಅಂದರೆ ಅವರಿಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತಂತೆ. ಸೊ ಅವರು ಹೋಗಬೇಕು ಅಂತ ಹೊರಟರು. ಅವ್ರು ಹೋಗ್ಬೇಕಾದ್ರೆ ನಾನು ಅವ್ರ ಲಿಫ್ಟಲ್ಲೇ ಹೋಗಿ ಲಾಸ್ಟಲ್ಲಿ ಒಂದು ಹಗ್ ಕೊಟ್ಟು ಬಾಯ್ ಮಾಡಿಬಿಟ್ಟು ಕಳಿಸ್ಕೊಟ್ಟು ಬಂದೆ ಗೈಸ್. ತುಂಬಾ ಖುಷಿ ಆಯಿತು. ಲೈಕ್ ಒನ್ ಆಫ್ ಮೈ ಇನ್ಸ್ಪಿರೇಷನ್ ಅವರು. ನಮ್ಮ ಕಾಲೇಜು ಅಂದರೆ ಪ್ರೈವೇಟಲ್ಲಿ ಬಂದುಬಿಟ್ಟು ಆ ಥರ ಮೀಟಪ್ ಮಾಡಿ ಚಾನಲ್ ಅನಲೈಸ್ ಮಾಡಿ ನಮಗೆ ಯಾವ ಥರ ಇಂಪ್ರೂವ್ ಮಾಡ್ಕೊಬೇಕು ಅದನ್ನೂ ಹೇಳಿ ಮಸ್ತ್ ವೈಬ್ ಕೊಟ್ಟರು. ಅವತ್ತು ಮಾತ್ರ ಬೆಂಕಿ ಇತ್ತು ಗೈಸ್. ಇಲ್ಲಿ ಕೆಳಗಂಟ ಬಂದಿದ್ದೀನಿ, ನಾವು ಹೋಗೋಕ್ಕಾಗಲ್ಲ, ಆದರೂ ಬಂದೆ. ವಿಡಿಯೋ ಮಾಡಬಾರ್ದಂತೆ ಗೈಸ್. ಇಲ್ಲಿಗೆ ಆಮೇಲೆ बनी होगा। लेट्स हम लोग दोनों फाइनली नीचे तक कैच अप करते हुए आए। इट वाज अमेजिंग मस्त गाइस, मस्त, टोटली गुड। आई कंफ्यूज्ड माई सेल्फ। ಇವತ್ತು ಲಾಸ್ಟ್ ಡೇ, ತುಂಬಾ ಬೇಜಾರಾಗ್ತಿದೆ. ನಾವು ಹೋಗ್ತಾ ಇದ್ದೀವಿ, ಕ್ರಿಯೇಟರ್ಸ್ ಎಲ್ಲರೂ ಇಲ್ಲಿ ಬಂದಿದ್ದಾರೆ ಈಚೆಗಡೆ. ಅಷ್ಟೇ ಹೈದ್ರಾಬಾದಲ್ಲಿ ಕೆಲಸ ಮುಗೀತು. ನಮ್ಮದು ಬಸ್ ಬಂದ್ಬಿಟ್ಟು ಕರೆಕ್ಟಾಗಿ 11:30ಗಿದೆ. ಇವಾಗ ಹೋಟೆಲ್ಗೆ ಹೋಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು 11:30ಗೆ ಆಗೋ ಗಂಟ ವೆಯ್ಟ್ ಮಾಡಿ ಊಟ ಮಾಡಿ ಬಿಡೋದೇನೆ. ಬಸ್ ಹತ್ತಿದ್ರೆ ನಾಳೆ ಬೆಳಗ್ಗೆ ಹೋಗ್ತೀನಿ. ಸೊ ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ತುಂಬಾ ಮಸ್ತಾಗಿತ್ತು. ಲೈಕ್ ತರುಣ್ ಜೊತೆ ಮೀಟ್ ಮಾಡಿ ಎಲ್ಲನೂ ಅವ್ರ ಹತ್ರ ಸಬ್ಸ್ಕ್ರೈಬ್ ಕೂಡ ಮಾಡಿಸ್ಕೊಂಡು ಎಲ್ಲ ವೀಡಿಯೋನು ಇದರಲ್ಲಿ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಮೋಟಿವೇಶನ್ ಥರ ಇರುತ್ತೆ ನನಗೆ. ಇನ್ಮೇಲಿಂದ ನನ್ನ ಕಂಟೆಂಟ್ ನೋಡ್ಕೊಳ್ಳಿ. ಗೈಸ್ ಇಲ್ಲಿ ದೊಡ್ಡ ಪಿಜ್ಜಾ ತೊಗೊಬಂದಿದ್ದೀವಿ, 6-in-1 ಪಿಜ್ಜಾ. ಇವಾಗ ಓಪನ್ ಮಾಡ್ತಾ ಇದ್ದೀವಿ ನೋಡಿ. ಚೀಸ್ ಇದು ಚಿಕನ್ ಪಿಜ್ಜಾ ಗೈಸ್. ಕ್ಯಾಪ್ಸಿಕಮ್, ಆನಿಯನ್, ಚಿಕನ್ ಹೆವಿ ಟೇಸ್ಟ್ ಕೊಡ್ತೈತೆ. ಅದ್ರಲ್ಲಿ ಚೀಸ್ ನೋಡಿ. ಮಸ್ತು. ಬಾಯ್ ಬ್ರೋ ಗೈಸ್, ಇವಾಗ ಹೋಗೋ ಟೈಮ್ ಬಂದಿದೆ. ಮ್ಯಾಮ್ ಬಾಯ್. ಮ್ಯಾಮ್ ದಿವ್ಯಾ ಮ್ಯಾಮ್ ಬಾಯ್. It's warm moment na. Bro bye. Bye bro, bye. Oh, you want to record another? के लिए मैंने 800 रुपए दिए हैं इसको वार्म लाइट्स के लिए. Guys bye guys. Bye guys. Bye bye. Bye bro. Sigana. Bro miss you bro. Bye bye. Bye Divya ma'am. Say bye to Bangalore again. Guys ಕಣ್ಣೀರ್ ಬರ್ತಾ ಇದೆ, ಆದ್ರೆ ಕಣ್ಣೀರ್ ಹಾಕೊಂಬರ್ದು ಗೈಸ್. ಉಗುಳಚ್ಚಕತ್ತಾನೆ ಗೈಸ್, ಉಗುಳಚ್ಚ. या तो इंग्लिश में बोल
It's okay, Nikhil. Bye. Bye, guys. Selfie, please. ತುಂಬಾನೇ ಬೇಜಾರಾಗ್ತಿದೆ ಗೈಸ್. ಲೈಕ್ ಏನೋ ಒಂಥರ ಮಿಸ್ ಮಾಡಿರೋ ಥರ ಆಗ್ತಿದೆ. ಯಾವತ್ತು ಈ ಥರ ಮಿಸ್ ಮಾಡ್ಕೊಂಡಿರಲಿಲ್ಲ ಒಂದು ಗ್ಯಾಂಗ್ ಆಗಲಿ. ಮಿಸ್ ಮಾಡ್ಕೊಂಡಿದ್ದೀನಿ ಆದರೆ ಬರೀ 3 ಡೇಸ್ಗೆ ತುಂಬಾ ಅಟ್ಯಾಚ್ ಆಗೋದ್ರು ಗೈಸ್ ಅವರೆಲ್ಲ. ತುಂಬಾ ಲೈಕ್ ನಮ್ಮ ವೈಬ್ಗೆ ಹಂಗೆ ಟಕ್ ಅಂತ ಮ್ಯಾಚ್ ಆಗೋದ್ರು. ನಾವೇನು I feel very bad. ನಿಜವಾಗ್ಲೂ ಬೇಜಾರಾಗ್ತಿದೆ ನನಗೆ. ಮತ್ತೆ ಅತಿ ಶೀಘ್ರದಲ್ಲೇ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಇವತ್ತೊಂದು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.